ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ಪಲಾವ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಸ್ವಲ್ಪ ಚಿಲ್ಲಿನ ತೊಗೊಂಡಿದ್ದೀನಿ. ಇವಾಗ ಏನೇನು ಸೊಪ್ಪನ್ನ ಹಾಕ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ರಾಜಗಿರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಬಂದುಬಿಟ್ಟು ಉಪ್ಪು ಜೀರಿಗೆ ತೊಗೊಂಬಿಟ್ಟು ಕರಿಯೋಕ್ಕೆ, ಅಂದರೆ ಈ ಅನ್ನಕ್ಕೆ ಟೇಸ್ಟ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲ ಪುಡಿ ಬಂದು ಖಾರದ ಪುಡಿ, ಅರಿಶಿಣದ ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಮತ್ತು ಕಡಲೆ ಮತ್ತು ಹೆಸರುಬೇಳೆ ಮತ್ತು ಬಂದು ಕಡಲೆಬೇಳೆನ ತೊಗೊಂಡಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ಗೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ನ ಹಾಕ್ಬಿಟ್ಟು ಸರಿಯಾಗಿ ಕಾಯಿಸ್ಕೋಬೇಕು. ಒಂದು 2-3 ಸ್ಪೂನ್ ಆದರೆ ಆಯಿಲು ಕರೆಕ್ಟಾಗಿರುತ್ತೆ. ಅತಿ ಹೆಚ್ಚು ಎಣ್ಣೆನೂ ಯೂಸ್ ಮಾಡಬಾರ್ದು. ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇವಾಗ ಎಣ್ಣೆ ಕದ್ದಿದೆಯೇನೋ ಅಂತ ನೋಡಿಬಿಟ್ಟು ಸ್ವಲ್ಪ ಸಾಸಿವೆ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿದ ಮೇಲೆ ಇವಾಗ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಇವಾಗ ಕಡಲೆಕಾಳು ಮತ್ತು ಕಡಲೆಬೇಳೆ ಮತ್ತು ಹೆಸರುಬೇಳೆನ ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ಇದ್ದರೆ ಅದನ್ನು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ನಾನು ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಇವಾಗ ನೀಟಾಗಿ ಅವೆಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರಿದ ತಕ್ಷಣ ಸ್ವಲ್ಪ ಕೆಂಪಗಾಗೋ ಥರ ಹುರಿಬೇಕು ಅದನ್ನು. ಇವಾಗ ಈರುಳ್ಳಿ ಮತ್ತು ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊ ಒಂದನ್ನು ಬಿಟ್ಕೊಂಡು ಇನ್ನೆಲ್ಲ ಪದಾರ್ಥಗಳನ್ನು ಹಾಕ್ಕೋಬೇಕು. ಯಾಕಂದರೆ ಟೊಮೊಟೊ ಹಾಕ್ಬಿಟ್ರೆ ಇನ್ನೆಲ್ಲ ಉಳಿದಿರೋ ತರಕಾರಿ ಎಲ್ಲ ಬೇಯಲ್ಲ ಅಂತ ಸ್ವಲ್ಪ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಈ ಥರ ಕೈ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಒಂದು 2-3 ಮಿನಿಟ್ಸ್ ಸಾಕು ಅದು ಬೇಯೋವರೆಗೂ. ಉಪ್ಪು ಅದನ್ನ ಏನು ಆ್ಯಡ್ ಮಾಡಿಲ್ಲ ನಾನು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆ ಪೌಡರ್ನ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೋಬೇಕು. ಇವಾಗ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸಿದ ತಕ್ಷಣ ಸ್ವಲ್ಪ ನೀರನ್ನ ಹಾಕಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ ನೀರು ಅಷ್ಟನ್ನ ಯೂಸ್ ಮಾಡೋದು. ಬೇಯೋಕ್ಕೆ ಮಾತ್ರ ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕಿಬಿಟ್ರೆ ಸ್ವಲ್ಪ ಬೇಯೋಕ್ಕೆ ಅಂತ ಬಿಡಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಡಿ, ಇಲ್ಲ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರು ನಡೆಯುತ್ತೆ. ಬಟ್ ಲೋ ಫ್ಲೇಮಲ್ಲಿ ಇಡೋದೇ ಬೆಟರು. ಇವಾಗ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ನೀಟಾಗಿ ಬೇಯಬೇಕು ಅದು. ಹಾಗಾಗಿ ಲಿಡ್ನ ಇವಾಗ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಕುಕ್ ಮಾಡಬೇಕಷ್ಟೇ ಅದನ್ನು. ಇವಾಗ ನೋಡಿ, ಈ ಟೈಮಲ್ಲಿ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೋಬೇಕು. ಅಂದರೆ ನಾವು ಎಷ್ಟು ಲಿಮಿಟಲ್ಲಿ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರನ್ನು ಸೇರಿಸ್ಕೊಂಡು ಇವಾಗ ಅದು ಕುದಿ ಬಂದ ತಕ್ಷಣ ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. 2-3 ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ. ಇವಾಗ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಬೇಕು. ಅಂದರೆ ಅಕ್ಕಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕು. ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನೀರು, ಅಕ್ಕಿ ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ಎಲ್ಲ ಸೊಪ್ಪನ್ನು ಸೇರಿಸ್ಕೋಬೇಕು. ಎಲ್ಲ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕೈ ಆಡಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ. ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಅದು ಈ ಥರ ಕುದಿ ಬಂದಮೇಲೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ 3 ವಿಜಿಲ್ 2 ವಿಜಿಲ್ನ ಹಾಕ್ಸ್ಕೊಂಡ್ಬಿಟ್ರೆ
ಆಗೋಗುತ್ತೆ. ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, 2 ವಿಶಿಲ್ ಆದರೂ ಹಾಕ್ಕೋಬೋದು, ಇಲ್ಲ 3 ವಿಶಿಲ್ ಆದರೂ. ಅಂದರೆ ತರಕಾರಿ ಎಲ್ಲ ಬೆಂದಿರುತ್ತೆ ಆಲ್ರೆಡಿ, ಅಕ್ಕಿ ಒಂದು ಬೇಯಬೇಕಲ್ವ, ಅದು ಅಷ್ಟೇ. ಇವಾಗ ಮೆಣ್ಸಿನ್ಕಾಯಿನೂ ಆವಾಗಲೇ ತೋರಿಸಿದ್ನಲ್ವ, ಆ ಮೆಣ್ಸಿನ್ಕಾಯಿನ ಈ ಥರ ಒಂದು ಚಾಕುನಿಂದ ಈ ಥರ ಉದ್ದಕ್ಕೆ ಸೀಳ್ಕೊಂಬಿಟ್ಟು ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಸೀಳಿಸ್ಕೋಬೇಕು. ಈ ಥರ ಒಂದು ಚಾಕು ಆಗಲಿ ಅಥವಾ ಸ್ಪೂನ್ಸ್ ಆಗಲಿ ತೊಗೊಂಡು ಈ ಥರ ಮಾಡ್ಕೋಬೇಕು. ಹಿಂಗೆ ನಡುವೆ ಒಂದು ಲೈನ್ ಹೊರಗಡೆ ಬರಬಾರ್ದು, ಆ ಥರ ಈ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ನಾವು ಉಪ್ಪು, ಜೀರಿಗೆ, ಅಜ್ವಾನ ಮತ್ತು ಜೀರಿಗೆನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನಾನು ಮುಂಚೆನೇ. ಸೊ ಅದಕ್ಕೆ ಒಂಚೂರು ಉಪ್ಪು, ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಜಾಸ್ತಿ ಇರಲಿ, ಬಟ್ ಸಾಸಿವೆ ಅಲ್ಲ ಜೀರಿಗೆ ಮತ್ತು ಅಜ್ವಾನದ್ದು ಪೌಡ್ರು ಸ್ವಲ್ಪ ಕಡಿಮೆ ಇರಬೇಕು ಇದಕ್ಕೆ. ಅದನ್ನು ಇದರಲ್ಲಿರೋ ಮೆಣಸಿನ ತುಂಬನ್ನು ತೆಗಿಬೇಕಾಗುತ್ತೆ ಒಳಗಡೆದು. ಅಂದರೆ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ಖಾರ ಇಲ್ಲ ಅಂದರೆ ತೆಗಿಯೋದೇನು ಬೇಡ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು, ಸೊ ಅದಕ್ಕೋಸ್ಕರ ನಾನು ಒಳಗಿರೋ ಬೀಜನೆಲ್ಲ ತೆಗಿತಾಯಿದ್ದೀನಿ. ತೆಗೆದ್ಬಿಟ್ಟು ಅದರಲ್ಲಿ ಆ ಪೌಡ್ರ್ ಏನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ವ, ಉಪ್ಪು, ಜೀರಿಗೆ ಮತ್ತು ಅಜ್ವಾನದ್ದು, ಆ ಪೌಡ್ರನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ಈ ಥರ ಅನ್ನಬೇಕು, ತಿಕ್ಕಬೇಕು, ನೀಟಾಗಿ ಪ್ರೆಸ್ ಆಗಬೇಕು. ಅದೆಲ್ಲ ಫುಲ್ ಮೆಣಸಿನ್ಕಾಯಲ್ಲೆಲ್ಲ ಹೋಗಬೇಕು. ಆ ಥರ ಮಾಡಿಬಿಟ್ಟು ಆ ಥರ ತುಂಬಿಬಿಟ್ಟು ಇವಾಗ ಇದು 3 ವಿಶಿಲ್ ಮಾಡಬೇಕಾಗುತ್ತೆ. ಇವಾಗ ಇದು 3ನೇ ವಿಶಿಲ್ ಆಗಿದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಲರು ಎಲ್ಲ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದನ್ನು ಸ್ವಲ್ಪ ಸರ್ವ್ ಮಾಡಿಬಿಡೋಣ. ಓಕೆನಾ, ಹೇಗಿದೆ ಟೇಸ್ಟು ಅಂತ ಆಮೇಲೆ ನಾನು ಹೇಳ್ತೀನಿ. ಎಷ್ಟು ನೀಟಾಗಿ ಬಂದಿದೆ, ಕಲರು ಎಲ್ಲ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಓಕೆನಾ, ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಆವಾಗಲೇ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟಿದ್ವಲ್ಲ, ಅದಕ್ಕೆ ಇವಾಗ ಒಂದು ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡೋಕ್ಕೆ ಇಡೋಣ. ಓಕೆನಾ, ಸ್ವಲ್ಪ 1-2-3 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದು ಕಾದ್ಮೇಲೆ ಮೆಣಸಿನ್ಕಾಯಿನ, ಆಮೇಲೆ ಉಪ್ಪು, ಜೀರಿಗೆ ಅದೆಲ್ಲ ತುಂಬಿ ಇಟ್ಟಿದ್ವಲ್ವ ಅದನ್ನು ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ಕೋಬೇಕು. ಓಕೆನಾ, ನೋಡಿ ಇವಾಗ ಎಣ್ಣೆ ಕಾದಿದೆ. ಇವಾಗ ಮೆಣಸಿನ್ಕಾಯಿನ ಹಾಕಬೇಕು. ಸ್ವಲ್ಪ ಬಾಡಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ಇದನ್ನು ಆಯಿಲಲ್ಲೇ, ಬರೀ ಆಯಿಲ್ ಮಾತ್ರ ಡಿಪ್ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ. ಓಕೆನಾ.